ಟಾರ್ಗೆಟ್ ಫಿಕ್ಸ್ ಮಾಡಿ ಸ್ವತಃ ಸುಹಾಸ್ಗೆ ಟ್ಯಾಗ್ ಮಾಡಿದ್ರಂತೆ. ಎಲ್ಲಿ ತನಕ ಧೈರ್ಯ ನೋಡಿ. ಆಗ್ಲೇ ವಿಡಿಯೋವನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ರಂತೆ ಸುಹಾಸ್ ಶೆಟ್ಟಿ, ಮೃತ ಸುಹಾಸ್ ಶೆಟ್ಟಿ. ಟಾರ್ಗೆಟ್ ಕಿಲ್ಲರ್ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಮರ್ಡರ್ ಪೋಸ್ಟ್ ಅನ್ನು ಹಾಕಲಾಗಿದೆ. ಫಾಜಿಲ್ ಫೋಟೋ ಜೊತೆಗೆ ಸುಹಾಸ್ ಫೋಟೋ ಹಾಕಿ ಮುಹೂರ್ತ ರಿವೆಂಜ್ ಸೂನ್ ಅಂತ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಬಶೀರ್ ಹತ್ಯೆ ಆರೋಪಿ ರಿವೆಂಜ್ ಬಗ್ಗೆ ಕೂಡ ಅಲ್ಲಿ ಮಾತನಾಡಲಾಗಿದೆ. 2018ರಲ್ಲಿ ಜನವರಿ 3ನೇ ತಾರೀಕು ಬಶೀರ್ ಹತ್ಯೆ ಆಗಿರುತ್ತೆ. ಸೊ ಆ ಅಕ್ಯೂಸ್ಡ್ಗೂ ಕೂಡ ಟ್ಯಾಗ್ ಮಾಡೋ ಕೆಲಸ ಆಗಿದೆ. ಆಮೇಲೆ ಈ ಫಾಜಿಲ್ ಹತ್ಯೆಯ ಪ್ರಮುಖ ಆರೋಪಿಗೂ ಕೂಡ ಟ್ಯಾಗ್ ಮಾಡೋ ಕೆಲಸ 1 ತಿಂಗಳ ಮುಂಚೆನೆ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಮಾರ್ಚ್ನಲ್ಲೇ ಆಗಿತ್ತು. ತಲೆ ಉರುಳಿಸೋದಕ್ಕೆ ಪ್ಲಾನು, ಸಮಯಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಸಂದರ್ಭಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು, ಎಲ್ಲ ನೆನೆ ಪಕ್ವವಾಗಿ ನೋಡ್ಕೊಂಡೇ ಅಟ್ಯಾಕ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಅಟ್ಯಾಕ್ ಮಾಡಿದಂತಹ ರೀತಿನೂ ಇದೆಯಲ್ಲ ನೋಡಿ, ಯಾವುದೇ ಕೊಲೆ ಆಗಲಿ 2 ಥಿಯರಿ ಇರುತ್ತೆ. ಬಿಫೋರು ಆಫ್ಟರ್ ಕಿಲ್ಲಿಂಗ್ ಥಿಯರಿ ಅಂತ. 3-4 ಗಂಟೆ ಅಲ್ಲಿ ಏನು ವಿದ್ಯಮಾನ ಆಯಿತು, ಯಾರ್ಯಾರು ಬಂದರು, ಯಾರ್ಯಾರು ಸಾಥ್ ಕೊಟ್ಟರು, ಎಲ್ಲ ಕೂಡ ಇದರಲ್ಲೆಲ್ಲ ಪೂರ್ವ ನಿಯೋಜಿತ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಪೊಲೀಸರ ಭಯ ಕಿಂಚಿತ್ತೂ ಇಲ್ಲದೆ ದುಷ್ಕರ್ಮಿಗಳ ವರ್ತನೆ ಇತ್ತು ಮತ್ತು ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದಕ್ಕೆ ಈ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಸಾಕ್ಷಿ ನುಡಿತಾ ಇದೆ. ಪೋಸ್ಟ್ ಬಂದಿದ್ದು ಎಲ್ಲಿಂದ, ಆಮೇಲೆ ಈ ಥರದ್ದೊಂದು ರಿವೆಂಜ್ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ ಮಾರ್ಚ್ನಲ್ಲಿ ಅಂತ ಗೊತ್ತಿದ್ರು ಸೈಬರ್ ಸೆನ್ನವ್ರು ಏನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಪ್ರೊಫೆಷನಲ್ IT ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರೆಲ್ಲ ಏನು ಮಲಗಿದ್ರ ಅನ್ನೋದು ಪ್ರಶ್ನೆ. ಇಲ್ಲಿ ಪೊಲೀಸರ ನೆಗ್ಲಿಜೆನ್ಸಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಖಂಡಿತ. ಯಾವಾಗ ಈ ರೀತಿಯಾದಂಥ ಪೋಸ್ಟ್ ಬಂದಿತ್ತು ಅವತ್ತೇ ಈ ಸುಹಾಸ್ ಶೆಟ್ಟಿ ಅಲರ್ಟ್ ಆಗಿದ್ದರು. ಕಳೆದ ಮಾರ್ಚ್ 31ನೇ ತಾರೀಕಿಗೆ ಫಿಕ್ಸ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರು. ಆದರೆ ಅದರ ಬಳಿಕವೂ ಆರೋಪಿಗಳು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಸಾಕ್ಷಿಗಳೆಲ್ಲವೂ ಈಗ ಸಿಕ್ಕಿರುವಂಥದ್ದು. ನಾವೀಗ ಈ ಒಂದು ಘಟನಾ ಸ್ಥಳದಲ್ಲಿರುವಂಥದ್ದು ಮಮತಾ, ಇಲ್ಲಿ ಗಮನಿಸ್ಬೋದು. ಆ ಭಾಗದಲ್ಲಿ ಬಜ್ಪೆ ಜಂಕ್ಷನ್ ಇರುವಂಥದ್ದು, ಏನು ವಾಹನಗಳು ಬರ್ತಾ ಇದೆ, ಅದೇ ರೀತಿಯಾಗಿ ಸುಹಾಸ್ ಶೆಟ್ಟಿ ಆತನ ಇನೋವಾ ಕಾರ್ನ ಮೂಲಕ ಬರ್ತಾ ಇರ್ತಾನೆ. ಬಂದಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಒಂದು ಮೀನಿನ ಲಾರಿ ಇವರನ್ನು ಅಡ್ಡಾಗುತ್ತೆ. ಅದರ ಹಿಂಭಾಗದಲ್ಲಿ ಬರ್ತಾ ಇದ್ದಂಥ ಸ್ವಿಫ್ಟ್ ಕಾರ್ನಲ್ಲಿ ಇಳಿದವರು ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ತಪ್ಪಿಸಲಿಕ್ಕಾಗಿ ಆತನ ಇನೋವಾ ಕಾರನ್ನು ವೇಗವಾಗಿ ಈ ಒಂದು ಅಂಗಡಿ ಏನಿದೆ, ಈ ಸೆಲೂನ್ ಇದೆ, ಅದಕ್ಕೆ ನುಗ್ಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಹಿಂಭಾಗಕ್ಕೆ ಓಡಲಿಕ್ಕೆ ಸುಹಾಸ್ ಶೆಟ್ಟಿ ಪ್ರಯತ್ನ ಪಡ್ತಾರೆ. ಹಿಂಭಾಗದಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದು. ಇಲ್ಲಿರುವಂಥ ಏನು ದಾರಿ ಇದೆ, ಈ ದಾರಿ ಮೂಲಕ ಸುಹಾಸ್ ಶೆಟ್ಟಿ ಇಲ್ಲಿಂದ ಆ ಕಡೆ ಹೋಗಿ ಪರಾರಿ ಆಗಲಿಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಾರೆ. ಆದರೆ ಆ ಭಾಗದಲ್ಲಿ ಅಂದರೆ ಈ ದಾರಿ ಏನಿದೆ, ಈ ದಾರಿಯ ಇನ್ನೊಂದು ಭಾಗದಲ್ಲಿ ಹತ್ಯೆ ಆಗುತ್ತೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ಬಂದಿರುವಂಥದ್ದನ್ನು ಇಲ್ಲಿ ನಾವು ವಿವರಿಸ್ಬೋದು ಮಮತಾ. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಇನ್ನೊಂದು ಓಮ್ನಿ ಕಾರ್ ನಿಂತಿರುತ್ತೆ. ಅಂದರೆ ಆರೋಪಿಗಳು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಇಲ್ಲೊಂದು ಓಮ್ನಿ ಕಾರ್ ನಿಂತಿರುತ್ತೆ. ಹಿಂಭಾಗದಲ್ಲಿ ಒಂದು ಆರೋಪಿಗಳು ಬಂದಂಥ ಕಾರ್ ಇರುತ್ತೆ, ಜೊತೆಗೆ ಮೀನಿನ ಟೆಂಪೋ ಇರುತ್ತೆ. ಎಲ್ಲವೂ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದನ್ನು ಗಮನಿಸ್ಬೋದು ಮಮತಾ. ಇಲ್ಲಿ ಈ ಜಾಗ ಏನಿದೆ, ಈ ಜಾಗದಲ್ಲಿ ಬರ್ಬರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ. ಹೀಗಾಗಿ ಈ ಹತ್ಯೆಗೆ ಪ್ರೀ ಪ್ಲ್ಯಾನ್ ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಗೊತ್ತಾಗುತ್ತೆ. ಮಾರ್ಚ್ ಅಂತ್ಯದಲ್ಲೇ ಈ ಸುಹಾಸ್ ಶೆಟ್ಟಿಯ ತಲೆ ಉರಿಸಲು ಹಂತಕರು ಪ್ಲ್ಯಾನ್ ಮಾಡಿದರು. ಆದರೆ 1 ತಿಂಗಳು ಟೈಮ್ ತೊಗೊಂಡಿದ್ದಾರೆ. ಅಂದರೆ ಏಪ್ರಿಲ್ ಪೂರ್ತಿ ಆತನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ ಹತ್ಯೆಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಮೊದಲೇ ಹೇಳ್ಕೊಂಡಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ನ ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸುಹಾಸನ ಫೋಟೋಗಳನ್ನು ಹಾಕಿ ಟಾರ್ಗೆಟ್ ಫಿಕ್ಸ್ ಅನ್ನುವಂಥದ್ದನ್ನು ಹಂತಕರು ಹಾಕ್ಕೊಂಡಿದ್ದಾರೆ. ಆದರೆ ಅದೆಲ್ಲವೂ ಫೇಕ್ ಅಕೌಂಟ್ ಅನ್ನುವಂಥದ್ದು ಮತ್ತೆ ಗೊತ್ತಾಗಿರುವಂಥದ್ದು. ಅದರ ಜೊತೆಗೆ ಅದನ್ನು ಟ್ಯಾಗ್ ಮಾಡಿದ್ದಾರೆ, ಇದೇ ಸುಹಾಸ್ ಶೆಟ್ಟಿಗೆ ಟ್ಯಾಗ್ ಮಾಡಿದ್ದಾರೆ. ಹಾಗಾಗಿ ಆರೋಪಿಗಳು ಮೊದಲೇ ಎಲ್ಲ ರೀತಿಯಾದಂಥ ಪ್ಲ್ಯಾನ್ ಮಾಡಿಕೊಂಡು ಸ್ಥಳೀಯರ ಸಹಕಾರವನ್ನು ಪಡ್ಕೊಂಡು ಈ ರೀತಿಯಾದಂಥ ಬರ್ಬರ ಹತ್ಯೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಮಮತಾ.